ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋವಂಥದ್ದು ಅಂದರೆ ಇತ್ತೀಚೆಗೆ 2023 ಅಕ್ಟೋಬರ್ನಂದು ನಡೆದಿರುವಂತಹ 2023 ಅಕ್ಟೋಬರಲ್ಲಿ ನಡೆದಿರುವಂತಹ ಒಂದು KE ಲೆವೆಲ್ ಎಕ್ಸಾಮು, ಅಂದರೆ KE ಡಿಪಾರ್ಟ್ಮೆಂಟ್ ನಡೆಸಿರುವಂಥದ್ದು ಎಕ್ಸಾಮು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ವಿಲೇಜ್ ಅಕೌಂಟೆಂಟು ಮತ್ತು ಅದರ ಜೊತೆಗೆ PDO ಎರಡನೇ ಪೇಪರ್ ಏನಿದೆ ನೋಡಿ, ಅದು 35 ಕನ್ನಡ, 35 ಇಂಗ್ಲೀಷ್ ಮತ್ತು 30 ಕಂಪ್ಯೂಟರ್ನ ಒಳಗೊಂಡಿರೋ ಕಾರಣ ಇದು ಆ ಎಕ್ಸಾಮ್ಗೆ ಇದು ಹೆಲ್ಪ್ ಆಗೋ ರೀತಿ ಇರೋದ್ರಿಂದ ಹಾಗಾಗಿ ನಾವು ಇದನ್ನು ನೋಡಿ. ಇನ್ನು ಕದಳಿ ಅಂದರೆ ಬಾಳೆ ನೋಡಿ, ಕದಳಿ ಅಂದರೆ ಬಾಳೆ. ನೀವು ಈ ಒಂದು ವರ್ಡನ್ನು ಕದಳಿಯ ಬನ ಅಂತ ನೀವು ಅಕ್ಕ ಮಹಾದೇವರ ವಚನದಲ್ಲಿ ಕೇಳಿರ್ತೀರ, ಹಾಗೆ ಸರಿಯಾದ ಉತ್ತರ ಬಾಳೆ ಕನ್ನಡ. ಇನ್ನು ಬಿದ್ದರು ಕ್ರಿಯಾಪದದ ಧಾತು ನೋಡಿ, ಬಿದ್ದರು ಅನ್ನೋದು ಬೀಳು, ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವುದು. ಮಂಕುತಿಮ್ಮನ ಕಗ್ಗ ಅಂದರೆ DVJ ಅವರು. ಅದರ ಜೊತೆಗೆ ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರಂದರೆ HL ನಾಗೇಗೌಡ. ಇನ್ನು ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಆದೇಶ. ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ನೋಡಿ, ನಮ್ಮ ಕರ್ನಾಟಕದ ಲಾಂಛನ ಗಂಡಭೇರುಂಡ. ಓಕೆ. ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದಂದರೆ ಸಿಂಹ. ನೀವು ಒಂದು ಸಿನಿಮಾ ಕೂಡ ನೋಡಿರ್ತೀರ, ಕನ್ನಡದ ಕಂಠೀರವ ಅಂತ, ಅಂದರೆ ಕರ್ನಾಟಕದ ಸಿಂಹ ಅಂತ ಒಂದು ಅರ್ಥ ಕೊಡುತ್ತೆ. ಓಕೆ. ಇನ್ನು ಕದಂಬರ ರಾಜಧಾನಿ ಬನವಾಸಿಯ ಕದಂಬರು. ಓಕೆ. ಇನ್ನು ಕರ್ನಾಟಕದ ಅತಿ ಎತ್ತರ ಶಿಖರ ಮುಳ್ಳಯ್ಯನಗಿರಿ. ಓಕೆ. ಇನ್ನು ಗುಂಪಿಗೆ ಸೇರಿದ ಪದವನ್ನು ಸೂಚಿಸಿ ಅಂಜೂರ ನೋಡಿ. ಇಲ್ಲಿ ಇವೇನು ದ್ವಿದಳ ಧಾನ್ಯಗಳಾಗಿವೆ, ಬಟ್ ಇದು ತಿನ್ನುವ ಹಣ್ಣಾಗಿದೆ. ಇನ್ನು 6 ಸಾಲಿನ ಛಂದೋಬಂಧ ಅಂದರೆ 6 ಸಾಲುಗಳು ಷಟ್ಪದಿ. ಷಟ್ ಅಂದರೆ 6. ಓಕೆ. 3 ಅಂದರೆ 3 ತ್ರಿಪದಿ. ಇನ್ನು ಆದಿಪುರಾಣದ ಕೃತಿಕಾರ ಯಾರಂದರೆ ಪಂಪನ ಆದಿಪುರಾಣ ಅಂತ ಹೇಳ್ತಾರೆ. ಇನ್ನು ಆಳಾಗಬಲ್ಲವನು ಅರಸನಾಗಬಲ್ಲ. ಇನ್ನು ತಂದೆಗೆ ಪತ್ರ ಬರೆಯುವಾಗ ಬಳಸುವ, ಅಂದರೆ ತಂದೆಯವರಿಗೆ ಪತ್ರ ಬರಿತೇವೆ ಯಾವ ಪದವನ್ನು ಬಳಸ್ತೀವಿ ಅಂದರೆ ಅದು ಪೂಜ್ಯ ತಂದೆಯವರೇ. ಇನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡ ದೂರದರ್ಶನ ವಾಹಿನಿ ಯಾವುದು ನೋಡಿ, ಕರ್ನಾಟಕ ಸರ್ಕಾರದ ಅಂದರೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಅಂತ ಬಂದರೆ DD ನ್ಯಾಷನಲ್ ಅಂತ ಬರುತ್ತೆ. ಇನ್ನು DD ಚಂದನ ಅಂದರೆ ಇದು ಆ DD ನ್ಯಾಷನಲ್ಗೆ ಸಂಬಂಧಪಟ್ಟಿರುವಂಥ ಚಾನಲ್ ಆಗಿದೆ, ಅಂದರೆ ಇದು ಚಂದನ ಅಂತ. ಆಪ್ಷನಲ್ಲಿ ಚಂದನ ಇರೋದು ಚಂದನ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಯಾರು BGL ಸ್ವಾಮಿ ಅವರು. ಹಸಿರು ಹೊನ್ನು ಕೃತಿಗೆ ಒಂದು ಕಾದಂಬರಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ಇನ್ನು ಜ್ಞಾನಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಎಂದರೆ ಬೆಂಗಳೂರು. ಕರ್ನಾಟಕದ HR ಸುದರ್ಶನ್ ಅವರಿಗೆ ಸಂದಿರುವ. ಓಕೆ. ಇಲ್ಲಿ ಅವರಿಗೆ ಸಿಕ್ಕಿರುವಂಥ ಒಂದು ಆಪ್ಷನ್ ಇದೆ, ಆ್ಯಕ್ಚುಲಿ ತಪ್ಪಾಗಿದೆ, ಹಾಗಾಗಿ ಇದನ್ನು ನೋಡೋಣ. ಹಚ್ಚೇವು ಕನ್ನಡದ ದೀಪ ಕವಿತೆಯ ರಚನಾಕಾರ ಅಂದರೆ DS ಕರ್ಕಿ. ಹಚ್ಚೇವು ಕನ್ನಡದ ದೀಪ ಹಲವಾರು ಬೇರೆ ಎಕ್ಸಾಂಪಲ್ ಕೇಳಿರುವಂಥ ಪ್ರಶ್ನೆ. ಕರ್ನಾಟಕದ ಸಂತ ಕವಿ ಯಾರಂದರೆ ಶಿಶುನಾಳ ಶರೀಫರು. ಇನ್ನು ಜೇಡರ ದಾಸಿಮಯ್ಯನ ಅಂಕಿತನಾಮ ಅಂದರೆ ರಾಮನಾಥ ನೋಡಿ, ಜೇಡರ ದಾಸಿಮಯ್ಯ ರಾಮನಾಥ. ಓದಿದನು ಓದುತ್ತಾನೆ ವರ್ತಮಾನ. ಇನ್ನು ಸವರ್ಣ ದೀರ್ಘ ಸಂಧಿಯ ಗುರುತಿಸಿ ಅಂದರೆ ದೇವ ಪ್ಲಸ್ ಆಲಯ, ಅಂದರೆ ಸ್ವರದ ಮುಂದೆ ಸ್ವರ ದೇವಾಲಯ. ಓಕೆ. ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಉಪಮಾ ಅಲಂಕಾರ. ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರೇನೆಂದರೆ ಮೈಸೂರು. ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ. ಪಟ ಎಂಬುದು ಏನಂದರೆ ಅನುಕರಣಾವಯ. ಅವನು ಎಂಬ ಪದ ಸರ್ವನಾಮ. ಓಕೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಅಂದರೆ ಇತ್ತೀಚೆಗೆ ಅಂದರೆ ನಮ್ಮ ಕೆಂಪೇಗೌಡ. ಓಕೆ. ಇನ್ನು ಕರ್ನಾಟಕದಲ್ಲಿ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸಿದ ಅಂದರೆ TN ಬಾಲಕೃಷ್ಣ. ಇನ್ನು ಪೂರ್ವ ಈ ಪದ ಸಮಾನಾರ್ಥಕ ಪದ. ಪೂರ್ವ ಅಂದರೆ ಮೂಡಣ. ಬಾಣವನ್ನು ಹೂಡಲು ಆಗದ ಬಿಲ್ಲು ಅಂದರೆ ಕಾಮನ ಬಿಲ್ಲು. ತಿನ್ನು ಪದದ ನಿಷೇಧಾರ್ಥಕ ತಿನ್ನನು. ಕರ್ನಾಟಕ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಶ್ರೀರಂಗಪಟ್ಟಣ ನೋಡಿ, ರಂಗನತಿಟ್ಟು. ಇನ್ನು ನಿತ್ಯೋತ್ಸವ ಕವಿ ಯಾರಂದರೆ KS ನಿಸಾರ್ ಅಹ್ಮದ್, ಇತ್ತೀಚೆಗೆ ನಿಧನರಾದರು. ಇನ್ನು ಅದರ ಜೊತೆಗೆ ಇನ್ನು ಇಂಗ್ಲೀಷ್ ನೋಡಿ, ಕನ್ನಡ ನೀವು ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕ ವಿದ್ಯಾರ್ಥಿಗಳು ಇರೋದ್ರಿಂದ 100ಕ್ಕೆ ಒಂದು 80% ಜನಕ್ಕೆ 35ರಲ್ಲಿ ಒಂದು ಅಟ್ಲೀಸ್ಟ್ ಒಂದು 20 ಕರೆಕ್ಟಾಗಿರುತ್ತೆ. ಯಾಕಂದರೆ ನಿಮಗೆ ಕನ್ನಡ ಗೊತ್ತಿರುತ್ತೆ ಮತ್ತು ಕ್ವಶನ್ ಪೇಪರು ಒಂದು ಸಾಮಾನ್ಯ ಕನ್ನಡ ಥರ ಕೊಟ್ಟಿರ್ತಾರೆ. ಯಾಕಂದರೆ ನೀವು ಕಲ್ತಿರ್ತೀರ ಅಪ್ ಟು 12th ತನಕ 10th ತನಕ ಅಂತೂ ಕನ್ನಡವನ್ನು ಚೆನ್ನಾಗಿ ಕಲ್ತಿರ್ತೀರ, ಹಾಗಾಗಿ ನೀವು ಹೆಲ್ಪ್ ಆಗುತ್ತೆ. ಬಟ್ ಆದರೆ ಇಂಗ್ಲೀಷಲ್ಲಿ ಕಲ್ತಿರ್ತೀರ, ಬಟ್ ಆದರೆ ಡಿಫಿಕಲ್ಟೀಸನ್ನು ಎದುರಿಸ್ತಾ ಇರ್ತೀರ. ಹಾಗಾಗಿ ಇಲ್ಲಿ ನಾನು ಒಂದಿಷ್ಟು ಫ್ಲುವೆಂಟ್ ಅಂತ ಕರೀತಾರೆ. ಫ್ಲುವೆಂಟ್ ಅಂದರೆ ನೋಡಿ, ಫ್ಲುವೆಂಟ್ ಅಂತ ಕೇಳಿದ್ರೆ ರಿಚ್. ಇಲ್ಲಿ
ಫ್ಲುವೆಂಟ್ ಅಂತ ಬರೀ ಫ್ಲುವೆಂಟ್ ಅಂತ ಬಂದರೆ ಅದು ನೀವು ಕ್ಲೆವರ್ ಅಂತ ಬರುತ್ತೆ, ಅಂದರೆ ನೀವು ಜಾಣರಿದ್ರೆ ಅಂತ. ಬಟ್ ಆದರೆ ಅಫ್ಲುವೆಂಟ್ ಅಂತ ಬರುತ್ತೆ, ಆವಾಗ ರಿಚ್ ಅಂತ ಅರ್ಥ ಆಗುತ್ತೆ. ನೀವು ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ ನೋಡಿ, ಯಾವಾಗಲೂ ಎ ಎನ್ ದಿ 3 ಇರ್ತವೆ ಆರ್ಟಿಕಲ್. ಅದರಲ್ಲಿ ಸ್ವರಗಳು ನೋಡಿ, ಮೊದಲು ಯಾವ ಸ್ವರಗಳು ಉಚ್ಚಾರ ಬರುತ್ತೆ ನೋಡಿ, ಮೊದಲನೇ ಅಕ್ಷರ ಕನ್ನಡದಲ್ಲಿ ಯೂನಿವರ್ಸಿಟಿ ಅಂತ ಯಾವ ಥರ ಬರ್ತೀರ ನೀವು, ಯು ಈ ಥರ ಬರ್ತೀರ. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂನಿವರ್ಸಿಟಿ ಓಕೆ, ಇಲ್ಲಿ ಆ್ಯನ್ ಬರುತ್ತೆ. ಇನ್ನು ನೋಡಿ ಬೇರೆ ಏನು, ಆ್ಯಪಲ್ ಅಂದರೆ ಆ ಅಂತ ಬರ್ತೀರ. ಇಲ್ಲಿ ಸ್ವರ ಬಂತಲ್ವ, ಸ್ವರ ಬಂದಿದ್ದಕ್ಕೆ ಏನಾಗುತ್ತೆ, ಆ್ಯನ್ ಬರುತ್ತೆ. ಸ್ವರ ಮೊದಲನೇ ಅಕ್ಷರ ಉಚ್ಚಾರ ಸ್ವರ ಬಂದರೆ ಅದು ಡೆಫಿನೆಟ್ಲಿ ಏನಾಗುತ್ತೆ, ಆ್ಯನ್ ಬರುತ್ತೆ. ದಿ ಅಂದರೆ ಒಂದು ದಿ ಪೆಸಿಫಿಕ್ ಓಷಿಯನ್ ದೊಡ್ಡ ಪ್ರಮಾಣದಲ್ಲಿ ಇದ್ದರೆ ಅದನ್ನು ಒಂದು ಆರ್ಗನೈಜೇಷನ್, ಅದಕ್ಕೆ ದಿ ಅಂತ ಬಳಸಬೇಕು. ಎ ಅಂದರೆ ಸ್ವರಗಳ ಬದಲಾಗಿ ಇಲ್ಲಿ ಆ್ಯಕ್ಚುಲಿ ಯೂನಿವರ್ಸಿಟಿ ಅನ್ನೋದಕ್ಕಿಂತ ಇದು ಉಚ್ಚಾರಣೆ ಸ್ವರಗಳು ಬಂದರೆ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಯೂನಿವರ್ಸಿಟಿ ಅಲ್ಲಕ್ಕೆ ಮೊದಲು ಯೂನಿಯೋ ಅಂದರೆ ಈ ಯೂನಿವರ್ಸಿಟಿ ಅಂತ ಕರೀತಾರೆ. ಹಾಗಾಗಿ ಸ್ವರ ಬರೋದನ್ನು ಆ್ಯನನ್ನು ಬಳಸ್ತಾರೆ. ನೀವು ಚೂಸ್ ದ ಅಪೋಸಿಟ್ ಆಫ್ ದ ವರ್ಡ್ ಫಾರ್ ಅಂದರೆ ಏನು, ದೂರ. ನಿಯರ್ ಅಂದರೆ ಹತ್ತಿರ. ಪರ್ಸನ್ ಹ್ಯಾವಿಂಗ್ ಮೋರ್ ದೆನ್ ಒನ್ ವೈಫ್ ಈಸ್ ಪಾಲಿಗಮಿಸ್ಟ್ ಅಂತ ಕರೀತಾರೆ. ಇನ್ನು ಕರೆಕ್ಟ್ ಸ್ಪೆಲ್ಲಿಂಗ್ ಆಗಿದೆ ಸ್ಯಾಟಲೈಟ್. ಓಕೆ, ಇನ್ನು ಒನ್ ಆಫ್ ದ ಸ್ಟೂಡೆಂಟ್ಸ್ ವೇರ್ ಅಬ್ಸೆಂಟ್ ನೋಡಿ, ಈಸ್ ಅಬ್ಸೆಂಟ್, ಆರ್ ಅಬ್ಸೆಂಟ್. ನೀವು ಆಪ್ಷನ್ ನೋಡಿದ್ರೆ ಎಲ್ಲವೂ ಕರೆಕ್ಟ್ ಅನಿಸುತ್ತೆ, ಯಾಕಂದರೆ ಅದು ಪ್ರಶ್ನೆ ಪತ್ರಿಕೆನ ಅದ್ರ ರೀತಿ ಇರುತ್ತೆ ಇಂಗ್ಲೀಷು. ನೋಡಿ ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಟೆನ್ಸ್ಗಳು ಗೊತ್ತಾಗಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಸರಿಯಾಗಿ ಉತ್ತರ ಹಾಕ್ತೀರ. ಓಕೆ, ಮೈ ಕಮೆಂಟ್ ಸರ್ ಪ್ರತಿಯೊಬ್ಬರು ಕ್ಲಾಸ್ ಹೋಗಿ ಬರಬೇಕಾದ್ರೆ ಕೇಳುವಂಥ ವರ್ಡ್. ಇನ್ನು ಐಡೆಂಟಿಫೈ ದ ಆಡ್ ಒನ್ ಅಂದರೆ ಕನ್ಸ್ಟ್ರಕ್ಟಿವ್. ಓಕೆ, ಚಿಲ್ಡ್ರನ್ ಈಸ್ ಲೈಕಿಂಗ್. ಓಕೆ, ವುಡ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್ ಅಂತ ವುಡ್ ಬರುತ್ತೆ. ಮೀಟ್ ಮೀ ಎಟ್ ದಿ ಎಂಟ್ರೆನ್ಸ್ ಆಫ್ ದ ಪೀಕ್. ಓಕೆ, ಎಟ್ ಇದನ್ನು ಎಟ್ ಅಂತ ಏನಕ್ಕಾದ ಪ್ರಿಪೋಸಿಷನ್ ಅಂತ ಕರೀತಾರೆ. ಪ್ರಿಪೋಸಿಷನ್ ಅರ್ಥ ಏನಂದ್ರೆ ಅಂದರೆ ಈಗ ಒಂದು ಪುಸ್ತಕ ಟೇಬಲ್ ಮೇಲಿದೆ ತಗೊಳ್ಳಿ, ದ ಬುಕ್ ಈಸ್ ಆನ್ ದಿ ಟೇಬಲ್ ಅಂದರೆ ಪುಸ್ತಕ ಅಂದರೆ ಟೇಬಲ್ ಮೇಲೆ ಪುಸ್ತಕ ಇದೆ. ಆನ್ ದಿ, ಇನ್ ದಿ ಈ ಥರ ತೋರಿಸ್ತಾರೆ ನೋಡಿ. ಅಬೌವ್ ದಿ, ಟು ದಿ ಅಂದರೆ ಅದರ ಮೇಲಿದೆ, ಆ ವಸ್ತುನು ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತಾರೆ ನೋಡಿ, ಅದನ್ನು ಪ್ರಿಪೋಸಿಷನ್ ಅಂತ ಕರೀತಾರೆ. ಹಾಗಾಗಿ ಈ ಪ್ರಿಪೋಸಿಷನ್ ಏನು ಬರುತ್ತೆ, ಮೀಟ್ ಮೀ ಎಟ್ ಅಂದರೆ ಅಲ್ಲಿ, ಎಲ್ಲಿ ಪಾರ್ಕಿನ ಎಂಟ್ರೆನ್ಸಲ್ಲಿ ಅಂತ ಹೇಳ್ತಾರೆ. ಆನ್ ಅಂದರೆ ಪಾರ್ಕಿನ ಮೇಲೆ ಬರೋದಿಲ್ಲ, ಪಾರ್ಕಿನ ಅಬೋ ಅಂದರೆ ಪಾರ್ಕಿನ ಮೇಲೆ, ಆನ್ ಅಂದರೆ ಪಾರ್ಕಲ್ಲಿ, ಹಿಂಗಿಂತ ಪಾರ್ಕಿನ ಎಂಟ್ರೆನ್ಸಲ್ಲಿ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಎಟ್. ಓಕೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಕಂಪಲ್ಸರಿ, ಅಂದರೆ ನಿಮಗೆ ಇಂಗ್ಲೀಷ್ ಈಜಿ ಆಗುತ್ತೆ. ರಹೀಮ್ ಬಿಸೈಡ್ಸ್ ಈಸ್ ಫಾದರ್. ಓಕೆ, ದರ್ ಇಸ್ ಎ ಕಟ್ ಥ್ರೋಟ್ ಕಾಂಪಿಟೇಷನ್ ಜಾಬ್ ಮಾರ್ಕೆಟ್ ಅಂದರೆ ಥಗ್. ಓಕೆ, ಇನ್ನು ಫಿಯರ್ ಆಫ್ ವಾಟರ್ ಇಸ್ ಹೈಡ್ರೋಪಿಯಾ. ಐಡೆಂಟಿಫೈ ಕರೆಕ್ಟ್ ಸ್ಪೆಲ್ ವರ್ಡ್ ಮೇಂಟೆನೆನ್ಸ್. ಇನ್ನು ಐಡೆಂಟಿಫೈ ಕರೆಕ್ಟ್ ಸೆಂಟೆನ್ಸ್ ಇನ್ನು ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ನಾವು. ಓಕೆ, ಮೆನಿ ಪೀಪಲ್ ಡ್ಯಾಶ್ ಅಂದರೆ ಪಾಸ್ಡ್ ಅವೇ ಅಂದರೆ ತೀರಿಕೊಂಡರು. ಓಕೆ, ಜಾನ್ ಬುಕ್ಡ್ ಒನ್ ಬರ್ತ್ ಇನ್ ದಿ ಟಿಪ್ಪು ಎಕ್ಸ್ಪ್ರೆಸ್. ಓಕೆ, ಬರ್ತ್ ಅಂದರೆ ಹುಟ್ಟು ಅಲ್ಲ, ಇದು ಒಂದು ಸೀಟ್, ರೈಲ್ವೆಯಲ್ಲಿ ಸೀಟನ್ನು ಬರ್ತ್ ಅಂತ ಕರೀತಾರೆ. ಓಕೆ, ದ ಗೆಟಿಂಗ್ ದ ಡಾಕ್ಟರೇಟ್ ಡಿಗ್ರಿ ಹ್ಯಾಸ್ ಆ್ಯಡೆಡ್ ಒನ್ ಮೋರ್ ಫೆದರ್ ಇನ್ ಹೀಸ್ ಕ್ಯಾಪ್ ಅಂದರೆ ಎಡಿಷ್ನಲ್ ಸಕ್ಸಸ್, ಅಂದರೆ ಡಬಲ್ ಡಿಗ್ರಿ ಒಂದು ಎಡಿಷ್ನಲ್ ಸಕ್ಸಸ್ ಇದ್ದಂಗೆ. ದ ಒನ್ ಹೂ ಡಸ್ ನಾಟ್ ನೋ ದ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಸ್ ಕಾಲ್ಡ್, ಅವನು ಇಲ್ಲಿಟ್ರೇಟ್ ಅಂತ ಅನಕ್ಷರಸ್ಥರಿಂದ ಕರೀತಾರೆ. ಇಲ್ಲಿ ಇವು ನೋಡಿ ಜಂಬಲ್ ಅಂತ ಕರೀತಾರೆ, ಅಂದರೆ ಜಂಬಲ್ ಸೆಗ್ಮೆಂಟ್ ರೀಅರೇಂಜಿಂಗ್ ಮಾಡೋದು. ಇದು ಪ್ರತಿ ಸಲ ಪ್ರತಿ ಎಕ್ಸಾಮಲ್ಲಿ 1 ಅಥವಾ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಇನ್ನು ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್ ಅಂದರೆ ಬಿಟ್ರೈಲ್. ಓಕೆ, ಇನ್ನು ಒಂದು ಕರೆಕ್ಟ್ ಸೆಂಟೆನ್ಸ್ ಅಂದರೆ ನೋಡಿ ಇಲ್ಲಿ ಐ ವೆಂಟ್ ಬ್ಯಾಂಗ್ಳೂರ್ ಟುಮಾರೋ. ವೆಂಟ್ ಅಂದರೆ ಆಲ್ರೆಡಿ ಹೋಗಿನಿ ಅಂತ ಅರ್ಥ, ತಪ್ಪಾಗುತ್ತೆ. ಐ ಹ್ಯಾಡ್ ಗಾನ್, ನಾನು ಆಲ್ರೆಡಿ ಹೋಗಿ ಬಂದೀನಿ ಅಂತ ಹೇಳೋದು ಅಲ್ಲ. ಕರೆಕ್ಟ್ ಸೆಂಟೆನ್ಸ್ ಬಗ್ಗೆ ಐ ವಿಲ್ ಗೋ ಟು ಅಂದರೆ ನಾನು ಹೋಗ್ತೀನಿ ಬೆಂಗಳೂರಿಗೆ. ಆ ವಾಯ್ಸ್ ಗೋಯಿಂಗ್ ಟು ನಾನು ಹೊರಟಿದ್ದೀನಿ ಅಂತ ಆಗುತ್ತೆ, ಹಾಗಾಗಿ ಬರೋದಿಲ್ಲ. ಅಪೋಸಿಟ್ ಆಫ್ ದ ವರ್ಲ್ಡ್ ಹೆಲ್ತ್ ಅಂದರೆ ನೋಡಿ ಅನ್ಹೆಲ್ತ್. ಇನ್ನು ಕರೆಕ್ಟ್ ಸೆಂಟೆನ್ಸ್ ನೋಡಿ ರವಿ ಸಿಂಗ್ ಡೂ ಯು ಲೈಕ್ ಇಂಗ್ಲೀಷ್ ಮೀನಾ, ಎಸ್ ಕರೆಕ್ಟ್. ಇನ್ನು ದ ಒನ್ ಮೋಸ್ಟ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ದ ವರ್ಡ್ ಸ್ಟ್ರೈಕ್ ಮೀನ್ಸ್ ಅಂದರೆ ಹಿಟ್. ಓಕೆ, ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ರಿಯಲ್ ಡಿಮಾಂಡ್ಸ್ ಮೀನ್ಸ್ ಅಂದರೆ ದ ವರ್ಕರ್ಸ್ ರೆಫ್ಯೂಸ್ ಟು ವರ್ಕ್ ಅಂದರೆ ವರ್ಕನ್ನು ನಿಲ್ಲಿಸಿದ್ದಾರೆ. ದ ಪ್ಲೂರಲ್ ಆಫ್ ದ ವರ್ಲ್ಡ್ ಫಿನಾಮಿನಾ ಅಂದರೆ ಫಿನಾಮಿನಾ. ಕರೆಕ್ಟ್
ಕರೆಕ್ಟ್ ವರ್ಡ್ ಇನ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂದರೆ ಶೋ. ಮ್ಯಾರಿ ಆಲ್ವೇಸ್ ಬ್ಲೌಸ್ ಹರ್ ಓನ್ ಟಂಪೆಕಟ್ ಅಂದರೆ ಮ್ಯಾರಿ ಬ್ಲೌಸ್ ಹರ್ ಸೆಲ್ಫ್. ದ ವರ್ಡ್ ಅಕ್ನಾಲೇಜ್ ಮೀನ್ಸ್ ಅಕ್ಸೆಪ್ಟ್. ಆಪೋಸಿಟ್ ಮೀನಿಂಗ್ ಆಫ್ ಬಿಯರನ್ ಅಂದರೆ ಬ್ಯಾರನ್ ಅಂತ ಕರೀತಾರೆ, ಪ್ರೊಡಕ್ಟಿವ್. ರಾಮು ಆ್ಯನ್ ಅಂತ ಬರುತ್ತೆ, ನಾನು ಹೇಳಿದೆ. ಹಾನೆಸ್ಟಲ್ಲಿ ಹಾ ಬರೋದಿಲ್ಲ, ಆ ಬರುತ್ತೆ. ಹಾನೆಸ್ಟ್ ಅಂತ ಬರುತ್ತೆ, ಸ್ವರ ಬರೋದ್ರಿಂದ ಆ್ಯನ್ ಬರುತ್ತೆ. 2 ಪ್ರಶ್ನೆಗಳನ್ನ ಕೇಳಿದ್ರು. ಐ ಆಮ್ ಆ್ಯಂಗ್ರಿ ವಿತ್ ಯು. ಅಮಾಂಗ್ ದ ಸ್ಟೂಡೆಂಟ್ಸ್ ದ ಪುವರ್ ಒನ್ಸ್, ನೋಡಿ ಈ ಒನ್ಸ್ ಬರೋದಿಲ್ಲ, ಈ ಒನ್ಸ್ ಬರುತ್ತೆ. ಇನ್ನು ಕಂಪ್ಯೂಟರ್ ಬಂದು 35 ಕನ್ನಡ ಇಂಗ್ಲೀಷ್ ಮುಗೀತು. ಇದೀಗ ನಾವು ಕಂಪ್ಯೂಟರ್ ನೋಡೋಣ. ಕಂಪ್ಯೂಟ್ರಲ್ಲಿ ಡಿಫಾಲ್ಟಾಗಿ ನಾವು ಡ್ಯಾಶ್ ಸಂಖ್ಯೆ ಎಕ್ಸೆಲ್ ಶೀಟ್ಗಳನ್ನು ವರ್ಕ್ ಬುಕ್ಕಲ್ಲಿ ಅಂದರೆ ಡಿಫಾಲ್ಟಾಗಿ 3 ಇರ್ತವೆ. ಡಿಫಾಲ್ಟ್ 3 ಶೀಟ್ ಇರ್ತವೆ. ಇನ್ನು ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರೀತಾರೆ, ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕರೀತಾರೆ. ಆಪ್ಷನಲ್ಲಿ 2 ಕೂಡ ಇದ್ದಾವೆ, ಡಿಜಿಟಲ್ ವಿಡಿಯೋ ಡಿಸ್ಕ್, ಡಿಜಿಟಲ್ ವರ್ಸಟೈಲ್. ಈ ಅಂಥ ಸಿಚುವೇಷನಲ್ಲಿ ನೀವು ನಾವು ಡಿಜಿಟಲ್ ವರ್ಸಟೈಲ್, ಮೊದಲಿಗೆ ವರ್ಸಟೈಲ್ ಬಂತು, ಆಮೇಲೆ ವಿಡಿಯೋ ಅಂತ ಬಂತು. ಮೊದಲನೇ ಇರೋದು ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಓಕೆ. ಇನ್ನು ಯಾವುದು ಅಂತರ್ಜಾಲನ ಪ್ರವೇಶಿಸಲು ಒಂದು ವೆಬ್ ಬ್ರೌಸರ್ ಅಂದರೆ ಇವೆಲ್ಲ ವೆಬ್ ಬ್ರೌಸರ್. ಮೊಜಿಲ್ಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಗೂಗಲ್ ಕ್ರೋಮ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇನ್ನು ಕಂಪ್ಯೂಟರ್ ಪಿತಾಮಹರು ಚಾರ್ಲ್ಸ್ ಬ್ಯಾಬೇಜ್. ಇನ್ನು ಯಾವುದು ಇನ್ಪುಟ್ ಸಾಧನವಲ್ಲ ಅಂದರೆ ಮಾನಿಟರ್. ಓಕೆ, ಔಟ್ಪುಟ್ ಅದು. ಇನ್ನು ಪ್ರಮುಖ ಡೇಟಾದ ನಷ್ಟವನ್ನು ತಡೆಯಲು ಅವುಗಳನ್ನು ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ, ಬ್ಯಾಕಪ್ ಅಂತ ಕರೆಯಲಾಗುತ್ತದೆ. ಪತ್ರಗಳು ಮತ್ತು ದಾಖಲೆಗಳನ್ನು ರಚಿಸಲು ಯಾವ ಸಾಫ್ಟ್ವೇರ್ನ ಬಳಸಲಾಗುತ್ತದೆ? ನೋಡಿ, ಪತ್ರಗಳು ಮತ್ತು ದಾಖಲೆ ಅಂದರೆ ಇಂಪಾರ್ಟೆಂಟ್ ಏನಾದರೂ ಬರೀಬೇಕು, ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ MS ವರ್ಡಲ್ಲೇ ಮಾಡ್ತಾರೆ. ಗಣಕಯಂತ್ರದ ಭೌತಿಕ ಘಟಕಗಳು ಹಾರ್ಡ್ವೇರ್. ಓಕೆ. ಯಾವುದು ಅತಿ ವೇಗವಾಗಿ ಕೆಲಸ ಮಾಡೋ ಗಣಕಯಂತ್ರ? ಸೂಪರ್ ಕಂಪ್ಯೂಟರ್. ALU ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಇನ್ನು ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನೆಂದು ಕರೀತಾರೆ? ಇಂಟರ್ನೆಟ್. ಓಕೆ. ಇನ್ನು ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರೀತಾರೆ, ISP. ಈ ಜಿಯೋ ಏನು ಏರ್ಟೆಲ್ ಇದನ್ನು ಅವೆಲ್ಲ ISPಗಳು. ಮೈಕ್ರೋಸಾಫ್ಟ್ ವಿಂಡೋಸ್ ಏನಂದರೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಯಾವ ಸಾಫ್ಟ್ವೇರ್ ಸ್ಲೈಡ್ ಆಧಾರಿತ ಪ್ರಸ್ತುತಿ ಏನಂದರೆ MS ಪವರ್ ಪಾಯಿಂಟ್. ಸ್ಲೈಡ್ ಅಂತ ಬಂದರೆ MS ಪವರ್ ಪಾಯಿಂಟ್ ಬರುತ್ತೆ. ಇನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ದಾಖಲೆಗಳು ಅಂದರೆ ನೋಡಿ, ಇಲ್ಲಿ ಯಾವಾಗಲೂ 2 ಥರ, ಪ್ಯಾರಲಲ್ ಆ್ಯಂಡ್ ಸೀಕ್ವೆಂಟ್. ಅಂದರೆ ಪ್ಯಾರಲಲ್ ಅಂದರೆ ಎಲ್ಲವೂ ಒಂದೇ ರೀತಿ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅಂದರೆ ಅದು ಸೀಕ್ವೆನ್ಷಿಯಲ್ ಅಂತ ಕರೀತಾರೆ. ಸರಿ ಉತ್ತರ ಸೀಕ್ವೆನ್ಷಿಯಲ್. ಇನ್ನು ಇಂಟರ್ನೆಟ್ ಬಳಕೆಗಳು ಯಾವುದಕ್ಕಂದರೆ ಒಂದು ಸಾಫ್ಟ್ವೇರ್ ಶೇರಿಂಗ್, ಏನು ಎಲ್ಲ ಕಮ್ಯುನಿಕೇಷನ್ ಫೀಡ್ಬ್ಯಾಕ್ ಏನು ಬೇಕಾದ್ರೂ ಮಾಡ್ಬೋದು. ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಅಬ್ಯಾಕಸ್. ಅಂದರೆ ಮೊದಲು ನೀವು ಲೆಕ್ಕ ಮಾಡಲು ಬಳಸಿರುವಂಥ ಸಾಧನ ಅದು ಅಬ್ಯಾಕಸ್. ಕಂಪ್ಯೂಟರ್ ಹಿಸ್ಟ್ರಿ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಅದು ಅಬ್ಯಾಕಸ್ ಇಂದ ಶುರುವಾಗುತ್ತದೆ. MS ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಅಂದರೆ 2 ಸೇರಿಸಬಹುದು. ಏನು 2 ಸೇರಿಸ್ಬೋದು ಅಂದರೆ ಒಂದು ಧ್ವನಿ ತುಣುಕುಗಳನ್ನು ಮತ್ತು ಚಲನಚಿತ್ರ ಅಂದರೆ ಏನು ವಿಡಿಯೋ ಆಡಿಯೋ ಎಲ್ಲ ನೀವು ಮಾಡ್ಬೋದು. ಓಕೆ, MS ಪವರ್ ಪಾಯಿಂಟ್. ಇನ್ನು MS ಪವರ್ ಪಾಯಿಂಟಲ್ಲಿ ಸಂಪೂರ್ಣ ಸ್ಲೈಡ್ ಶೋ ಅಂದರೆ F5 ಹೊಡೆದ್ರೆ ಸ್ಲೈಡ್ ಶೋ ಬರುತ್ತೆ ಆಟೋಮೆಟಿಕ್. ಇನ್ನು ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲಲ್ಲಿ ಬರೋದೇನು ಸೆಲ್ ಅಂತ ಬರುತ್ತೆ. ATM ಅಂದರೆ ಆಟೋಮೇಟೆಡ್ ಟೆಲ್ಲರ್ ಮಷಿನ್, ಎನಿ ಟೈಮ್ ಮನಿ ಅಲ್ಲ. ಓಕೆ, ನೋಡಿ WWW ವರ್ಲ್ಡ್ ವೈಡ್ ವೆಬ್ ಯಾರು ಕಂಡುಹಿಡಿದ್ರು? ಟಿಮ್ ಬರ್ನರ್ಸ್-ಲೀ. ಓಕೆ. ನೆಕ್ಸ್ಟು ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಮೆದುಳು ಅಂದರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ. ಇವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ ಅಂತ ಕೇಳಿದ್ರೆ ಕೀಬೋರ್ಡ್. ವರ್ಡ್ ಫೈಲ್ನ ವಿಸ್ತರಣೆ ಅಂದರೆ ಡಾಕ್. ಓಕೆ. ಇನ್ನು ಡಾಕ್ಯುಮೆಂಟ್ನಿಂದ ಆಯ್ದ ಮಾಹಿತಿಯನ್ನು ನಕಲಿಸಲು ಶಾರ್ಟ್ ಕೀ ಯಾವುದು? ಅಂದರೆ ಕಾಪಿ ಮಾಡಲು Ctrl+C, Ctrl+P, ಅಂದರೆ ಪ್ರಿಂಟ್ ಮಾಡೋದಕ್ಕೆ, Ctrl+V ಅಂದರೆ ಪೇಸ್ಟ್ ಮಾಡೋದಕ್ಕೆ, Ctrl+X ಅಂದರೆ ಕಟ್ ಮಾಡೋದಕ್ಕೆ. ಈ ಮೇಲ್ ಅಂದರೆ ಒಂದು ಎಲೆಕ್ಟ್ರಿಕ್ ಮೇಲ್ ಅಂತ ಈ ಸಿಂಬಾಲ್. MBPS ನೋಡಿ, MBPS ಮೆಗಾಬೈಟ್ಸ್ ಪರ್ ಸೆಕೆಂಡ್, MBPS. ಇಲ್ಲಿಗೆ ಟೋಟಲ್ ಎಷ್ಟು? 100 ಪ್ರಶ್ನೆಗಳು. ಅಂದರೆ ಪೇಪರ್ 2 ವಿಲೇಜ್ ಅಕೌಂಟೆಂಟ್ ಮತ್ತು ಅದರ ಜೊತೆಗೆ PDOಗೆ ಹೆಲ್ಪ್ ಆಗುವಂಥ ಒಂದು ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ಗಳಿದ್ದರೆ ಮತ್ತು ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ಸು, ಅದರ ಜೊತೆಗೆ ಏನಾದರೂ ಡೌಟ್ಸು ಮತ್ತು ಇನ್ನೂ ಬೇರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೇಕಂತ ನೀವು ಕಮೆಂಟ್ ಮೂಲಕ ಹಾಕಿ ಯಾವ್ಯಾವ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ಬೇಕಂತ ಅವನ್ನ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.